ಮನುಷ್ಯನ ಮಾತುಗಳು ತುಂಬ ಸುಮಧುರವಾಗಿರಬೇಕಾಗ್ತದೆ. ಇಂದು ಪ್ರಪಂಚ ತುಂಬ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಒಬ್ಬ ವ್ಯಕ್ತಿ ಮಾತುಗಳು ಮಧುರವಾಗಿರಬೇಕು. ಫಾರ್ ಎಕ್ಸಾಂಪಲ್, ಸಾವಿರಾರು ಉಪ್ಪಿನ ಮೂಟೆಗಳು ಇರುವ ಕಡೆಗೆ ಒಂದು ಇರುವೆ ಕೂಡ ಇರೋಲ್ಲ. ಅದೇ ಸಕ್ಕರೆಯ ಅಲ್ಪ ಕಣವು ಬಿದ್ದರೂ ಕೂಡ ಅದರ ಹಿಂದೆ ನೂರಾರು ಇರುವೆಗಳಿರ್ತವೆ. ಈ ಸಮಾಜದಲ್ಲಿ ಹಿತವಾಗಿರ್ತಕ್ಕಂಥ ಮಾತುಗಳಿಗೆ ಬೆಲೆ ಇದೆಯೇ ವಿನಃ ವ್ಯಂಗ್ಯವಾಗಿ ಮಾತನಾಡತಕ್ಕಂಥದ್ದಾಗಲಿ ಮತ್ತೊಬ್ಬರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡತಕ್ಕದ್ದಾಗಲಿ ಅದನ್ನು ಸಮಾಜ ಮೆಚ್ಚಿಕೊಳ್ಳುವುದಿಲ್ಲ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಸ್ಥಾನ ಮಾನ ಗೌರವ ಇರುವ ಕಡೆಗೆ ಕೆಲಸ ಮಾಡಬೇಕಾಗ್ತದೆ. ಅಂದರೆ ಕೆಲವರು ಕೇಳಿದರು, ಸ್ವಾಮಿ ಯಾಕೆ ನೀವು ಬ್ಯಾಡಿಗೆಯಲ್ಲಿ ಯಾಕೆ ಕೆಲಸ ಮಾಡಲ್ಲ, ಹೆಚ್ಚು ಹೊರಗಡೆ ಹೋಗ್ತೀರಾ ಅಂತ. ಅದಕ್ಕೆ ನಾನು ಉತ್ತರಿಸಬೇಕಾಯಿತು, ಒಬ್ಬ ವ್ಯಕ್ತಿಯ ತುಂಬ ಹಳೆ ವಾಚನ್ನು ಗಿರ್ವಿ ಅಂಗಡಿಗೆ ಹೋಗಿ ಕೇಳ್ತಾನೆ, ನೋಡಿ ಸ್ವಾಮಿ ಈ ವಾಚ್ ಇಟ್ಕೊಂಡು ನನಗೆ ಸ್ವಲ್ಪ ಹಣ ಕೊಡಿ ಅಂತ. ಗಿರ್ವಿ ಅಂಗಡಿಯನ್ನು ಹೇಳ್ತಾನೆ, ಇದಕ್ಕೆ ಸುಮಾರು 150 ರೂಪಾಯಿ ಕೊಡ್ಬೋದು ಅಂತ. ಬೇಡ ಅಂತ ಮತ್ತೆ ಆ ವಾಚನ್ನು ಆತ ತೊಗೊಂಡು ಬರ್ತಾನೆ. ಮತ್ತೆ ಊರಿನಲ್ಲಿ ಅಥವಾ ಬೇರೆ ಜನರಿಗೆ ಮಾರಾಟ ಮಾಡಲಿಕ್ಕೆ ಹೋದಾಗ ಜನಗಳನ್ನು ಕೇಳ್ತಾನೆ, ಅವರು 200 ರೂಪಾಯಿ ಕೊಡ್ಬೋದು ಲಾಸ್ಟು ಅಂತಾರೆ. ಅಲ್ಲೂ ಬೇಡ ಅಂತ ಹೋಗ್ತಾನೆ. ಕೊನೆಗೆ ಆತ ಒಂದು ಮ್ಯೂಸಿಯಮ್ಗೆ ಆ ವಾಚನ್ನು ತೆಗೆದುಕೊಂಡು ಹೋಗ್ತಾನೆ. ಆ ಮ್ಯೂಸಿಯಮ್ಗೆ ಆ ವಾಚನ್ನು ಕೊಟ್ಟಾಗ ಇದ್ರ ಬೆಲೆ ಎಷ್ಟಾಗ್ಬೋದು ಸ್ವಾಮಿ ಅಂತ ಕೇಳಿದರೆ ಸುಮಾರು 50 ಲಕ್ಷ ಅಂತಾರೆ. ಇದರಿಂದ ನಮಗೇನು ನೈತಿಕತೆ ಅರ್ಥ ಆಗ್ತದೆ ಅಂದರೆ, ಆ ವಾಚಿಗೆ ಬೆಲೆ ಇಲ್ಲದ ಕಡೆ ಅದನ್ನು ಮಾರಾಟ ಮಾಡಿದರೆ ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಮೌಲ್ಯ ಸಿಗುವುದಿಲ್ಲ. ಹಾಗೆ ನನಗೆ ಇರ್ತಕ್ಕಂತಹ ಸಾಮರ್ಥ್ಯವನ್ನು ಎಲ್ಲಿ ಬಳಕೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ನಿರ್ಧಾರ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೊರಗಡೆ ಹೋಗಬೇಕಾದ್ರೆ ಅಲ್ಲಿ ತುಂಬ ಹೈ ಪ್ರೊಫೈಲ್ ಕೇಸಸ್ ಇರ್ತದೆ, ತುಂಬ VIP ಕ್ಲೈಂಟ್ಸ್ಗಳಿರ್ತಾರೆ. ಅಲ್ಲಿ ನನಗೆ ಕೊಡ್ತಕ್ಕಂಥ ಬೆಲೆನೇ ಬೇರೆ. ಹಾಗಾಗಿ ನಾನು ಅಲ್ಲಿಗೆ ಹೋಗಬೇಕಾಗ್ತದೆ. ನೋಡಿ, ಮನುಷ್ಯನಿಗೆ ಹಣ ಮತ್ತು ಅಧಿಕಾರ, ದುಡ್ಡು ಅಂತಕ್ಕಂಥದ್ದು ತುಂಬ ಮುಖ್ಯ. ಅದರ ಜೊತೆಗೆ ಮಾನವೀಯತೆಯೂ ಅಷ್ಟೇ ಮುಖ್ಯ. ಈ ಜಗತ್ತೆಲ್ಲ ಈಗ ಹೇಗಿದೆ ಅಂದರೆ, ವ್ಯಕ್ತಿಗೆ ಗೌರವ ಕೊಡೋದು ಸುಮಾರು 20 ವರ್ಷಗಳ ಹಿಂದೆಯೇ ಹೋಯಿತು. ವ್ಯಕ್ತಿಯ ಅಧಿಕಾರ, ವ್ಯಕ್ತಿಯ ಪೊಜೆಷನ್, ವ್ಯಕ್ತಿಯ ಪವರ್ಗೆ ಇವತ್ತು ಗೌರವ ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಯಾರ್ದಾದ್ರೂ ಮನೆಯಲ್ಲಿ ಒಂದು ನಾಗರಾವು ಕಂಡ್ರೆ ಜನಗಳು ಅದನ್ನು ನೋಡುವ ರೀತಿ ಬೇರೆ ಆಗುತ್ತೆ. ಅದನ್ನು ತಕ್ಷಣ ಹೊಡಿಬೇಕು ಅಂಥೇಳಿ ಕೋಲ್ಗಳನ್ನು ತಗೊಳ್ತಾರೆ. ಅದೇ ನಾಗರಾವು ದೇವಸ್ಥಾನದಲ್ಲಿ ಕಂಡ್ರೆ ಏನಾಗುತ್ತೆ ಸ್ವಾಮಿ, ಎಲ್ಲ ಜನಗಳು ಎದ್ದು ನಿಂತು ಕೈ ಮುಗಿತಾರೆ. ಆ ನಾಗರವನ್ನು ಯಾರೂ ಟಚ್ ಮಾಡಲ್ಲ. ಹಣ್ಣು ಹಾಲನ್ನು ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಇದರ ಅರ್ಥ ಇಷ್ಟೇ, ವ್ಯಕ್ತಿಗೆ ಗೌರವ ಇರೋದು ಆತ ಇರತಕ್ಕಂಥ ಸ್ಥಾನಮಾನ ಗೌರವ ಪೊಸಿಷನ್ನೇ ವಿನಃ ಅವನ ವ್ಯಕ್ತಿತ್ವದ ಮೇಲೆ ಅಲ್ಲ ಅಂತಕ್ಕಂಥದ್ದನ್ನು ಇವತ್ತು ಯುವಕ ಮಣಿಗಳೆಲ್ಲ ತಿಳ್ಕೋಬೇಕಾಗ್ತದೆ. ಸಮಾಜವನ್ನು ಸಂಪೂರ್ಣ ಅರಿತು ನಡಿಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶುಭ ದಿನ.